ಸೌಭಾಗ್ಯ IAS ಇವರಿಗೆ ಗ್ರಾಮಸ್ಥರಿಂದ ಸನ್ಮಾನ ಸಮಾರಂಭ. ಕೊಪ್ಪಳ ಜಿಲ್ಲೆಯ ಮುಧೋಳದ ಶ್ರೀ ಶರಣಯ್ಯ ಶರಣಮ್ಮ ಬೀಳ್ಗಿಮಠ್ ದಂಪತಿಗಳ ಮಗಳು ಸೌಭಾಗ್ಯ ಶರಣಯ್ಯ ಬೀಳ್ಗಿಮಠ್ ಇವರು 2023-24ನೇ ಸಾಲಿನ IAS ಪರೀಕ್ಷೆಯನ್ನ 101ನೇ ರ್ಯಾಂಕ್ನಲ್ಲಿ ಪಾಸಾಗಿದ್ದಾರೆ. ಇವರನ್ನ ಇಂದು ಮುಧೋಳ ಗ್ರಾಮದಲ್ಲಿ ಗ್ರಾಮಸ್ಥರು ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಸ್ವಾಗತಿಸಿ ಎಲ್ಲ ಓಣಿಗಳಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಸವಜ್ಯೋತಿ ಶಾಲೆಯ ಶಿವಶರಣಪ್ಪ ಬಳಿಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕಳಕಪ್ಪ ತಮ್ಮಿನಾಳ್, ರಾಜು ಮಠದ್, ಉಮಾಶಂಕರ್ ಹಿರೇಮಠ್, ಶಿವಪ್ಪಯ್ಯನಮಠ, ಹುಸೇನ್ ಸಾಬ್, ಮೋತೆಖಾನ್ ಬೀಳ್ಗಿಮಠ ಕುಟುಂಬ ವರ್ಗದವರು, ಸ್ನೇಹಿತರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಬಸವರಾಜ್ ತಮ್ಮಿನಾಳ್ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿದರು. ವರದಿ ವಿಜಯ್ ಮಹಾಂತೇಶ್ ಬಳಿಗಾರ್. ಹೆಮ್ಮೆ ಪಡ್ತಕ್ಕಂಥದ್ದು ನಮ್ಮ ಯಲಬುರ್ಗಿ ತಾಲೂಕಿನ ಇತಿಹಾಸದಲ್ಲಿ ಹಿಂದೆ ಅನಿರುದ್ಧ ದೇಸಾಯಿ ಅಂತಕ್ಕಂಥ ಒಬ್ಬರು ಸಿದ್ದಯ್ಯ ಪುರಾಣಿಕರು IAS ಕೆಡರಿಗೆ ಹೋಗಿದ್ರು ಕೂಡ ಪದೋನ್ನತಿ ಅಂದ್ರೆ ಪ್ರಮೋಷನ್ ಮೇಲೆ ಅವರು ಹೋಗಿರೋ ಸಾಧ್ಯತೆ ಇದೆ. ಏಕಾಏಕಿ ನೇರವಾಗಿ ಅಂದ್ರೆ ಪ್ರಯತ್ನದಿಂದ ತಮ್ಮ ಅಟೆಂಪ್ಟ್ ಮೂಲಕ ಭಾರತೀಯ ಲೋಕಸೇವಾ ಆಯೋಗದ ಈ ಒಂದು ಸ್ಪರ್ಧೆಯಲ್ಲಿ ಅದನ್ನ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಮಾಡಿ ಇವತ್ತು ನಮ್ಮ ಕರ್ನಾಟಕಕ್ಕೆ 100ನೇದು ಒಬ್ಬರು ಬಂದಾರೆ, 101 ಇವರು ಅಂದ್ರೆ ಇಡೀ ಕರ್ನಾಟಕವೇ ಹೆಮ್ಮೆ ಪಡ್ತಕ್ಕಂಥದ್ದು. ಇವರ ಒಂದು ಸಾಧನೆ ಏನಿದೆ ಸ್ಫೂರ್ತಿದಾಯಕ. ಯಾಕಂದ್ರೆ ಇವತ್ತು ಎಷ್ಟೋ ಮಕ್ಕಳು ಇವತ್ತು ಪ್ರೌಢಶಾಲೆ ಓದ್ತಕ್ಕಂಥವ್ರು, ಕಾಲೇಜ್ ಓದ್ತಕ್ಕಂಥವ್ರು ಆ ಒಂದು ಕನಸನ್ನ ಆಂಬಿಷನ್ ಅನ್ನು ಕಂಡಿರ್ತೀವಿ. ಆದರೆ ಬಹಳ ಜನರಿಗೆ ನೀವು ನೋಡ್ತೀರಿ ಎಷ್ಟೋ ಪರೀಕ್ಷೆಗಳಲ್ಲಿ ಏನೋ ವ್ಯವಹಾರಗಳು ನಡೀತಾವೆ, ಅದು ನಡೀತಾವೆ, ಇದು ನಡೀತಾವೆ ಅಂತ. ವಿವೇಕಾನಂದ HK ಅಂತಕ್ಕಂಥವ್ರು ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಬರೀತಿರ್ತಾರೆ. ಬಹಳ ಈವರೆಗೆ ಏನಾದರೂ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಆಯ್ಕೆ ಆಗ್ತಕ್ಕಂಥ ಪರೀಕ್ಷೆಗಳು ಏನಾದರೂ ಇದ್ರೆ UPSCಯಲ್ಲಿ IAS ಮತ್ತು IPS IFS ಅಂತಕ್ಕಂಥ ಮಾತನ್ನು ಅವರು ನಿನ್ನೆ ಕೂಡ ಬರೆದಿದ್ರು. ಹೀಗಾಗಿ ಅದಕ್ಕೆ ಆ ಒಂದು ಸಾಧನೆ ನಿದರ್ಶನ ಅಂದರೆ ಈಗ ನಮ್ಮ ಊರಿನ ಮಗಳು ಇಂಥ ಒಂದು ಸಾಧನೆಯನ್ನು ಮಾಡಿದರೆ ಯಾವುದೇ ಲಂಚ, ಹಣ, ಪ್ರಭಾವ, ವಸೂಲಿ ಏನಿದೆ ಅವರ ಪ್ರಯತ್ನ ಏನಿದೆ ಅದರಿಂದ ಇವತ್ತು ಈ ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆಗೆ ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸೋಣ. ಅದಕ್ಕಾಗಿ ಆ ಒಂದು ಪ್ರಯತ್ನದ ಹೆಂಗಿರ್ತೈತೆ ಅಂತಂದ್ರೆ ಬಸವಣ್ಣವ್ರ ಒಂದು ವಚನ ನೀವೆಲ್ಲ ಕೇಳಿರ್ತೀರಿ. ನೆರೆ ಗಲ್ಲಕ್ಕೆ ತೆರೆ ಕೆನ್ನೆಗೆ ಶರೀರ ಗೂಡು ಹೋಗುವ ಮುನ್ನ ಬೆನ್ನು ಬಾಗಿ ಹಲ್ಲು ಹೋಗಿ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ ಪೂಜಿಸುವ ಕೂಡಲ ಸಂಗಮ ದೇವನ ಅಂತ ಒಂದು ವಚನ ಬರುತ್ತೆ. ಅಂದರೆ ನಾವು ಏನಾದರೂ ಸಾಧನೆ ಮಾಡೋಕೆ ಬಂದರೆ ವೃದ್ಧಾಪ್ಯ ಬರೋಕ್ಕಿಂತ ಮೊದಲು ಸಾಧನೆ ಮಾಡಿದಕ್ಕಂಥವ್ರು ಯಾರೇ ಕ್ರಿಕೆಟರ್ಸ್ ಇರಲಿ, ಬೇರೆ ಬೇರೆ ಆಟಗಾರರಲ್ಲಿ 30-35 ವರ್ಷಕ್ಕೆ ಅವರ ಅಚೀವ್ಮೆಂಟ್ ಮುಗಿದು ಕೊನೆ ಹಂತಕ್ಕೆ ಮುಟ್ಟಿರ್ತಾರೆ. 16ನೇ ವಯಸ್ಸಿಗೆ ತೆಂಡೂಲ್ಕರ್ ಸೇರಿದ 36ಕ್ಕೆ ಕ್ರಿಕೆಟಿಂದ ನಿವೃತ್ತಿ ಆದ. ಇವತ್ತು ನಮ್ಮ ಊರಿನ ಹೆಮ್ಮೆಯ ಮಗಳು ಇವತ್ತೇನು 23-24ನೇ ಏಜ್ಗೆ ಇಂಥ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿದ್ರಂದರೆ ಇದು ಸ್ಫೂರ್ತಿದಾಯಕ. ಇಡೀ ನಮ್ಮ ನಾಡಿಗೆ, ನಮ್ಮ ಕೊಪ್ಪಳ ಜಿಲ್ಲೆಗೆ, ನಮ್ಮ ಯಲಬುರ್ಗಕ್ಕೆ, ನಮ್ಮ ಮುಧೋಳಕ್ಕೆ ಯಾವಾಗಲೂ ಕೂಡ ಒಂದು ಅಭಿಮಾನ ಪಡ್ತಕ್ಕಂಥದ್ದು. ಅದಕ್ಕಾಗಿ ಅವರ ದೊಡ್ಡಪ್ಪ ಅಂತ ಶಿವಾನಂದಯ್ಯರು ಅವ್ರಿಗೆ ಅವರು ಹೇಳ್ತಿದ್ರಂತ, ನಮ್ಮ ಅಣ್ಣವರ ಕ್ಲಾಸ್ಮೇಟ್ ಅವರು. ಅವಾಗ ನಮ್ಮ ತಂದೆಯವ್ರ ಕೈಯಾಗ ಅವರೆಲ್ಲ ಓದಿದಾಗ ಹೇಳ್ತಿದ್ರು, ಏನಾಗ್ತೀರಿ ಅಂತ ಕೇಳಿದ್ರೆ ಶಿವಾನಂದಯ್ಯರು ಅವಾಗ ಹೇಳ್ತಿದ್ರು, ಐ ವಾಂಟ್ ಟು ಬಿಕಮ್ ಆನ್ IAS ಆಫೀಸರ್ ಅಂತ ಹೇಳ್ತಿದ್ರಂತ. ಅವತ್ತು ಅವ್ರಿಗೆ ಅವತ್ತಿನ ಮಿತಿಯಲ್ಲಿ ಅವರ BSc ಅಗ್ರಿ ಮಾಡಿದ್ರು. ಅವ್ರ ಸಾಧನೆನೇ ದೊಡ್ಡದು. ಆದರೆ ಆ ಕನಸನ್ನು ಅವರು ತಮ್ಮ ಮಗಳು ಇವತ್ತು ಸಾಧಿಸಿ ನಮ್ಮೂರಿಗೇನು ಕೀರ್ತಿ ತಂದಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಈ ಒಂದು ಜ್ಞಾನ ದೇವತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಅವರು ಒಳ್ಳೆಯ ಸೇವೆಯನ್ನು ಮಾಡಲಿ. ಅವರಿಂದ ಇಡೀ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರಲಿ ಅಂತ ನಾನು ಆಶಿಸ್ತಾ ಅವರ ಸೇವೆಯನ್ನು ನಾವೆಲ್ಲ ನಿರೀಕ್ಷೆ ಮಾಡೋಣ.